ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಯಾವ ವಿಷಯಗಳಿಂದ ನಾವು ಹೊರಗೆ ಬರಬೇಕು, ಅವು ಯಾವ ಥರದ ನೆಗೆಟಿವಿಟಿಗಳು ನಮ್ಮಲ್ಲದಾವ ಅಂತ ಅನ್ನೋದನ್ನು ನಾವು ಯೂನಿವರ್ಸ್ ಕಡೆಯಿಂದ ತಿಳ್ಕೊಳ್ಳೋಣ. ಓಕೆ, ದಿಸ್ ಈಸ್ ಹೀಲ್ ಥ್ರೂ ಆರ್ಟ್. ಎಕ್ಸ್ಪ್ರೆಸ್ ಯುವರ್ ಶಾಡೋಸ್ ಇನ್ ಆರ್ಟ್ ಆ್ಯಂಡ್ ಲೆಟ್ ಹೀಲಿಂಗ್ ಅನ್ಫೋಲ್ಡ್. ಕ್ರಿಯೇಟಿವಿಟಿ ಆ್ಯಂಡ್ ಎಕ್ಸ್ಪ್ರೆಸಿವ್. ಬಿ ಎಕ್ಸ್ಪ್ರೆಸಿವ್. ನಿಮಗೆ ಏನು ಅನ್ನಿಸ್ತದನೋ ಅದನ್ನು ನೀವು ಹೇಳಕ್ಕೆ ಕಲೀರಿ. ಮುಕ್ತವಾದ ಮನಸ್ಸಿನಿಂದ ಹೇಳ್ಕೊಳಕ್ಕೆ ಕಲೀರಿ, ಹಂಚ್ಕೊಳಕ್ಕೆ ಕಲೀರಿ. ನಿಮ್ಮಲ್ಲಿ ಯಾವುದಾದ್ರೂ ಒಂದು ಟ್ಯಾಲೆಂಟ್ ಇರ್ಬೋದು. ಆ ಟ್ಯಾಲೆಂಟ್ ಥ್ರೂ ನಿಮ್ಮಲ್ಲಿರುವಂಥ ನೋವನ್ನು ನೀವು ನೀಗಿಸ್ಕೊಳ್ಳೋಕೆ ಕಲೀರಿ. ಓಕೆ, ಯಾಕಂದ್ರೆ ವೂಂಡೆಡ್ ಹಾರ್ಟ್ ಏನಿರ್ತೈತಿ ಅಥವಾ ವೂಂಡೆಡ್ ಮನಸ್ಸು ಏನಿರ್ತೈತಿ ಅದನ್ನು ಹೀಲ್ ಮಾಡೋಕೆ ಕಲೀರಿ. ನೀವು ಎದರಿಂದ ಹೀಲ್ ಮಾಡೋಕೆ ಕಲೀರಿ ಅಂತ ಹೇಳಕತ್ತಾರ ಅಂತಂದ್ರೆ ಥ್ರೂ ಆರ್ಟ್. ಏನಾದರೂ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇರ್ಬೋದಲ್ಲ ಅದರಿಂದ. ಫೋರ್ಸೈಟ್. ಪೇ ಅಟೆನ್ಷನ್ ಟು ದ ಥಿಂಗ್ಸ್ ದಟ್ ಆರ್ ಇಂಪಾರ್ಟೆಂಟ್ ಟು ಎನ್ಶ್ಯೂರ್ ವೆಲ್ತ್. ಬಿ ಫಾರ್ ಸೈಟೆಡ್ ಆ್ಯಂಡ್ ಅಲರ್ಟ್. ಓಕೆ, ಇದೇನು ಹೇಳ್ತೈತಿ ಅಂತಂದ್ರೆ ದೂರದೃಷ್ಟಿ ಉಳ್ಳವರಾಗ್ರಿ. ನೋಡಿರಿ, ಕ್ಲಾರಿಟಿ ಇತ್ತು, ಮನಸ್ಸು ಹಗುರಂಗಿತ್ತು ಅಂತಂತಂದ್ರೆ ದೂರದೃಷ್ಟಿ ಉಳ್ಳಂಥ ಮನುಷ್ಯ ಆಗಿರ್ತೈತಿ. ಮತ್ತು ಯಾವಾಗಿದ್ರೂ ಅಲರ್ಟ್ ಇರಬೇಕು. ಯಾವುದೇ ವಿಷಯಕ್ಕಾಗಲಿ ಜೀವನದೊಳಗೆ ಅಲರ್ಟ್ ಇರ್ಬೇಕು ಯಾವಾಗಿದ್ರೂ. ಯಾವುದೇ ವಿಷಯ ಸ್ವಂತಕ್ಕೆ ಫಾರ್ ವರ್ಸ್ಟಿಗೂ ತಯಾರು ಮಾಡಬೇಕು, ದ ಬೆಸ್ಟಿಗೂ ತಯಾರು ಮಾಡ್ಕೊಂಡಿರ್ಬೇಕು. ಅಂತಂದ್ರೆ ಎರಡೂ ನೀವು ಫೇಸ್ ಮಾಡೋಕೆ ಬರ್ತೈತಿ. ಇದು ಯಾವಾಗ ಆಕತಿ ಅಂತಂದ್ರೆ ಬಿ ಅಲರ್ಟ್ ಮೂಡ್ನಾಗ ಇರಬೇಕು ಯಾವತ್ತಿದ್ರು. ಓಕೆ, ಏನೇ ಬಂದರೂ ಫೇಸ್ ಮಾಡ್ತೀನಿ ಅನ್ನುವಂಥ ಮನೋಭಾವನೆ ಇರಬೇಕು. ಆಮೇಲೆ ದೂರದೃಷ್ಟಿ ಉಳ್ಳವರಾಗಿರ್ರಿ ಜೀವನದಲ್ಲಿ. ಈಗ ದಿನಕರ್ ರಾಜ ಕಬಿ ಮತ್ ಬನ್ನ. ಎಸ್, ದೆರ್ ಈಸ್ ಅ ಡೆವಿಲ್ ಕಾರ್ಡ್. ನೋಡಿ, ಎಷ್ಟು ಆಕೈತಿ ಅಷ್ಟು ಬ್ಯಾಲೆನ್ಸ್ಡ್ ಇರೋಕೆ ಕಲೀರಿ. ನಮ್ಮನ್ನು ನಾವು ಯಾವಾಗ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಸಾಧ್ಯ ಅಂದ್ರೆ ನಾವು ಕ್ರಿಯೇಟಿವ್ ಇದ್ದಾಗ, ನಾವು ಎಕ್ಸ್ಪ್ರೆಸಿವ್ ಇದ್ದಾಗ, ನಮಗೆ ದೂರದೃಷ್ಟಿ ಉಳ್ಳವರಾಗಿದ್ದಾಗ. ಈ ಥರದ ಆಬ್ಸೆಷನ್ಸ್ ನಮ್ಮನ್ನು ಹಿಡ್ಕೊಳ್ಳೋಂಗಿಲ್ಲ. ಪ್ರೀತಿಯೊಳಗೆ ಆಬ್ಸೆಸ್ ಆಗೋದು, ವರ್ಕ್ ವಿಷಯದಾಗ ಆಬ್ಸೆಸ್ ಆಗೋದು, ಯಾವುದೇ ವಿಷಯದೊಳಗೆ ಆಬ್ಸೆಸ್ ಆಗೋದು, ಅದನ್ನು ಆ ಥರದ ವಿಚಾರ ನೀವು ಮಾಡೋಕೆ ಹೋಗ್ಬಾರ್ದು. ಇಲ್ಲಿ ಹೆಂಗೆ ಅಂತಂತಾರೆ, ಇಲ್ಲಿ ನೋಡಿರಿ, ಈ ಮನುಷ್ಯ ಇಲ್ಲಿ ಕೊಡಾಕತ್ತಾರೆ, ಇಲ್ಲಿ ತೊಗೊಳಾಕ್ತಾರೆ. ಸೊ ಬಿ ಬ್ಯಾಲೆನ್ಸ್ಡ್. ಓಕೆ, ಅದು ತೊಗೊಳ್ಳೋ ವಿಷಯನೇ ಇರಲಿ ಅಥವಾ ಪ್ರೀತಿ ವಿಷಯನೇ ಇರಲಿ, ಯಾವುದೇ ವಿಷಯದೊಳಗೆ ಟ್ರೈ ಟು ಬಿ ಬ್ಯಾಲೆನ್ಸ್ಡ್. ಓಕೆ.